ಸ್ನೇಹಿತರೆ ನಮಸ್ಕಾರ. ರಾಜಕೀಯವನ್ನು ಜನರ ಸೇವೆಯ ಬದಲಾಗಿ ಸ್ವಬೆಳವಣಿಗೆಯ ವೇದಿಕೆ ಮಾಡಿಕೊಂಡ ರಾಜಕಾರಣಿಗಳು ಧರ್ಮಗಳ ಮಧ್ಯೆ ಬಿರುಕನ್ನು ಮೂಡಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಜತೆಗೆ ಇತ್ತೀಚಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ನ್ಯಾಯ ವ್ಯವಸ್ಥೆಗೆ ಸಂಬಂಧಿಸಿದ ಗಂಭೀರ ಪದಗಳನ್ನು ಚುನಾವಣಾ ಘೋಷಣೆಗಳಾಗಿ ಬಳಸುವ ಪ್ರವೃತ್ತಿ ಕೂಡ ಚಾಲ್ತಿಗೆ ಬಂದಿದೆ. ಹೌದು, ಬಂಗಾಳದ 2026ರ ವಿಧಾನಸಭಾ ಚುನಾವಣೆಯ ಪ್ರಚಾರದ ವೇಳೆ ಬಿಜೆಪಿ ನಾಯಕ ದಿಲೀಪ್ ಘೋಷ್ ಅವರು ಮಾರ್ಚ್ 26ರಂದು ಖರಗ್ಪುರದಲ್ಲಿ ನಡೆದ ಸಭೆಯೊಂದರಲ್ಲಿ ನೀಡಿದ ಹೇಳಿಕೆಯು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಪೊಲೀಸರ ಕೆಲಸಗಳು ಸಂಪೂರ್ಣ ರೂಪಾಂತರಗೊಳ್ತವೆ. ಪೊಲೀಸರು ಉತ್ತರ ಪ್ರದೇಶ ಶೈಲಿಯಲ್ಲಿ ಎನ್ಕೌಂಟರ್ಗಳನ್ನು ಪ್ರಾರಂಭಿಸ್ತಾರೆ. ಅಪರಾಧಿಗಳ ವಿರುದ್ಧ ಉತ್ತರ ಪ್ರದೇಶದ ಶೈಲಿಯ ಎನ್ಕೌಂಟರ್ಗಳನ್ನು ನಡೆಸಲಾಗ್ತದೆ ಎಂದು ಬಿಜೆಪಿಯ ಮಾಜಿ ರಾಷ್ಟ್ರೀಯ ಉಪಾಧ್ಯಕ್ಷ ಮತ್ತು ಖರಗ್ಪುರ ಸದರ್ನ್ ಪಕ್ಷದ ಅಭ್ಯರ್ಥಿ ದಿಲೀಪ್ ಘೋಷ್ ಗುರುವಾರ ಹೇಳಿದ್ದಾರೆ. ಮುಂದುವರೆದು ಮಾತನಾಡಿದ ಅವರು, ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಪೊಲೀಸರು ತಮ್ಮ ನಿಲುವನ್ನು ಬದಲಾಯಿಸ್ತಾರೆ. ಅವರು ಉತ್ತರ ಪ್ರದೇಶದ ಶೈಲಿಯಲ್ಲಿ ಎನ್ಕೌಂಟರ್ಗಳನ್ನು ಸಹ ಪ್ರಾರಂಭಿಸ್ತಾರೆ. ಮೇ 4ರ ನಂತರ ಎಲ್ಲವೂ ಬದಲಾಗ್ತದೆ. ಖರಗ್ಪುರದ ಗೂಂಡಾಗಳು ಮತ್ತು ಮಾಫಿಯಾಗಳ ವಿರುದ್ಧ ನಾನು ಸಾಕಷ್ಟು ಹೋರಾಡಿದೆ. ನಾನು ಮತ್ತೆ ಹೋರಾಡ್ತೇನೆ. ಅದಕ್ಕಾಗಿಯೇ ಜನರು ನನಗೆ ಮತವನ್ನು ಹಾಕಿದ್ದಾರೆ. ಆದರೆ ಈ ಬಾರಿ ಹೋರಾಡುವ ಅಗತ್ಯವಿಲ್ಲ. ಬಿಜೆಪಿ ಸರ್ಕಾರ ರಚಿಸಿದ ನಂತರ ಎಲ್ಲರನ್ನ ಕಂಬಿಗಳ ಹಿಂದೆ ಹಾಕಲಾಗ್ತದೆ ಎಂದು ಹೇಳಿಕೆಯನ್ನು ನೀಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಪೊಲೀಸರು ಪ್ರಸ್ತುತ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ನ ಆಜ್ಞೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಪರಾಧಿಗಳು ಮತ್ತು ಮಾಫಿಯಾಗಳ ವಿರುದ್ಧ ಕ್ರಮ ಕೈಗೊಳ್ಳಲು ವಿಫಲರಾಗಿದ್ದಾರೆ ಎಂದು ಕೂಡ ಆರೋಪಿಸಿದ್ದಾರೆ. ಇನ್ನು ಮೇ 4ರ ನಂತರ ಎಲ್ಲವೂ ಬದಲಾಗ್ತದೆ. ಇಂದು ನೀವು ನೋಡುತ್ತಿರುವ ಪೊಲೀಸರು ಮಾಫಿಯಾಗಳೊಂದಿಗೆ ಕುಳಿತು ಚಹಾ ಕುಡಿಯುತ್ತಾ ಭ್ರಷ್ಟ ನಾಯಕರ ಚಮಚಗಳಂತೆ ವರ್ತಿಸುತ್ತಿದ್ದಾರೆ. ಅದೇ ಪೊಲೀಸರು ಉತ್ತರ ಪ್ರದೇಶದ ಶೈಲಿಯಲ್ಲಿ ಎನ್ಕೌಂಟರ್ಗಳನ್ನು ನಡೆಸ್ತಾರೆ. ಅಪರಾಧಿಗಳನ್ನು ಕಂಬಿಗಳ ಹಿಂದೆ ಹಾಕುತ್ತಾರೆ ಎಂದು ಘೋಷ್ ಹೇಳಿದ್ದಾರೆ. ಘೋಷ್ ಅವರ ಹೇಳಿಕೆಗೆ ತಿರುಗೇಟು ನೀಡಿರುವ ಟಿಎಂಸಿ ಬಿಜೆಪಿ ಬಹಿರಂಗವಾಗಿ ಕಾನೂನು ಬಾಹಿರ ಹಿಂಸಾಚಾರವನ್ನು ಬೆಂಬಲಿಸುತ್ತಿದೆ. ಬಿಜೆಪಿ ಇತರ ರಾಜ್ಯಗಳಿಂದ ಎನ್ಕೌಂಟರ್ ರಾಜ್ ಮಾದರಿಯನ್ನು ಆಮದು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದೆ. ಎನ್ಕೌಂಟರ್ ಸಂಸ್ಕೃತಿಯು ಉತ್ತರ ಪ್ರದೇಶದಲ್ಲಿ ನಡೆಯುತ್ತದೆ, ಬಂಗಾಳದಲ್ಲ. ಚುನಾವಣಾ ಆಯೋಗವು ಅವರ ಭಾಷಣವನ್ನು ಗಮನಿಸಬೇಕು ಎಂದು ಕೋಲ್ಕತಾ ಮೇಯರ್ ಫಿರ್ಹಾದ್ ಹಕೀಂ ಹೇಳಿದ್ದಾರೆ. ಒಟ್ಟಿನಲ್ಲಿ ದಿಲೀಪ್ ಘೋಷ್ ಅವರು ಬಂಗಾಳದಲ್ಲಿ ಯುಪಿ ಸ್ಟೈಲ್ನಲ್ಲಿ ಎನ್ಕೌಂಟರ್ ಮಾಡ್ತೀವಿ, ಬಿಜೆಪಿಗೆ ಓಟು ಕೊಡಿ ಎಂದು ಕೇಳಿದ್ದಾರೆ. ಇವರ ಈ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ಆಡಳಿತಾರೂಢ ಟಿಎಂಸಿ ಪಕ್ಷವು ಬಹಿರಂಗವಾಗಿ ಹಿಂಸಾಚಾರಕ್ಕೆ ಕರೆ ನೀಡಲಾಗ್ತಿದೆ ಎಂದು ಆರೋಪವನ್ನು ಮಾಡಿದೆ. 2016ರಿಂದ 2019ರವರೆಗೆ ವಿಧಾನಸಭೆಯಲ್ಲಿ ಖರಗ್ಪುರ ಸದರ್ನನ್ನು ಪ್ರತಿನಿಧಿಸಿದ ಘೋಷ್ ಅವರನ್ನ ಮತ್ತೆ ಬಿಜೆಪಿ ಈ ಕ್ಷೇತ್ರದಿಂದ ಕಣಕ್ಕಿಳಿಸಿದೆ. ತನ್ನನ್ನು ತಾನು ಪ್ರಬಲ ನಾಯಕ ಎಂದು ಬಿಂಬಿಸಿಕೊಳ್ಳುವ ಪ್ರಯತ್ನದಲ್ಲಿ ಘೋಷ್ ಕೂಡ ಇದ್ದಾರೆ. ಆಡಳಿತಾರೂಢ ಟಿಎಂಸಿ ಕ್ರಿಮಿನಲ್ ಜಾಲವನ್ನು ಪೋಷಿಸುತ್ತಿದೆ ಎಂದು ಬಿಜೆಪಿ ಆರೋಪವನ್ನು ಮಾಡಿದರೆ, ಟಿಎಂಸಿ ಬಿಜೆಪಿ ಎನ್ಕೌಂಟರ್ ರಾಜ್ ಮಾದರಿಯನ್ನು ಇತರೆ ರಾಜ್ಯಗಳಿಂದ ಆಮದು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದೆ ಎಂದು ಆರೋಪವನ್ನು ಮಾಡಿದೆ. ಇನ್ನು ಉತ್ತರ ಪ್ರದೇಶದ ಮಾದರಿಯನ್ನು ಉದಾಹರಣೆ ನೀಡಿ ಮತದಾರರ ಮನಸ್ಸಿನಲ್ಲಿ ಭದ್ರತೆ ಮತ್ತು ಭಯದ ಮಿಶ್ರ ಭಾವನೆಗಳನ್ನು ಹುಟ್ಟಿಸುವ ಪ್ರಯತ್ನ ಇದಾಗಿದೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಡ್ತಾರೆ. ಇಂತಹ ಹೇಳಿಕೆಗಳು ಜನರ ಭದ್ರತಾ ಭಾವನೆಗೆ ತಾಕುವುದರ ಜೊತೆಗೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮೂಲ ತತ್ವಗಳಾದ ನ್ಯಾಯ, ಕಾನೂನು ಪ್ರಕ್ರಿಯೆ ಮತ್ತು ಮಾನವ ಹಕ್ಕುಗಳ ಬಗ್ಗೆ ಗಂಭೀರ ಚಿಂತನೆಗೆ ದಾರಿ ಮಾಡಿಕೊಡುತ್ತದೆ. ಇದೇ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕರ ಮಾತುಗಳು ಯಾವ ಮಟ್ಟಿಗೆ ಹೊಣೆಗಾರಿಕೆಯಿಂದ ಇರಬೇಕು ಎಂಬ ಪ್ರಶ್ನೆ ಮತ್ತೊಮ್ಮೆ ಮುಂದೆ ಬಂದಿದೆ. ಈ ಹೇಳಿಕೆಯು ಪೊಲೀಸ್ ಎನ್ಕೌಂಟರ್ಗಳನ್ನು ಸಾರ್ವಜನಿಕವಾಗಿ ಪ್ರಚಾರ ಮಾಡುವಂತಿದೆ. ಇದು ಕಾನೂನು ಸುವ್ಯವಸ್ಥೆಯನ್ನು ಸುಧಾರಿಸುವ ಕಠಿಣ ನಿಲುವು ಎಂದು ಬಿಜೆಪಿ ಬೆಂಬಲಿಗರು ಹೇಳ್ತಾರೆ. ಆದರೆ ವಿರೋಧಿಗಳು ಮತ್ತು ಮಾನವ ಹಕ್ಕುಗಳ ಸಂಸ್ಥೆಗಳು ಇದನ್ನು ಕಾನೂನು ಉಲ್ಲಂಘನೆ, ಪೊಲೀಸ್ ಮತ್ತು ರಾಜಕೀಯ ಧ್ರುವೀಕರಣದ ಉದಾಹರಣೆ ಎಂದು ತೀವ್ರವಾಗಿ ಟೀಕಿಸುತ್ತಿವೆ. ಈ ಹೇಳಿಕೆಯು ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘಿಸುವ ಸಾಧ್ಯತೆ ಇದೆ ಎಂದು ಟಿಎಂಸಿ ಚುನಾವಣಾ ಆಯೋಗಕ್ಕೆ ದೂರನ್ನು ನೀಡಿದೆ. ದಿಲೀಪ್ ಘೋಷ್ ಅವರ ಈ ಹೇಳಿಕೆಯು ಬಿಜೆಪಿಯ ರಾಜಕೀಯ ಶೈಲಿಯ ಒಂದು ಭಾಗವನ್ನು ಪ್ರತಿಬಿಂಬಿಸುತ್ತದೆ. ಬಿಜೆಪಿಯಲ್ಲಿ ಸಾಮಾನ್ಯವಾಗಿ ಆಕ್ರಮಣದ ಭಾಷೆ, ಜನರಲ್ಲಿ ಭೀತಿಯನ್ನು ಹುಟ್ಟಿಸೋದು, ಒಂದು ಸಮುದಾಯದ ಅಥವಾ ಗುಂಪನ್ನು ಇನ್ನೊಂದರ ಎದುರು ಎತ್ತಿಕಟ್ಟುವ ಹೇಳಿಕೆ ನೀಡುವುದರ ಮೂಲಕ ಓಟ್ ಸೆಳೆಯುವ ತಂತ್ರವನ್ನು ಬಳಸ್ತಾರೆ ಎಂದು ವಿಮರ್ಶಕರು ಆರೋಪವನ್ನು ಮಾಡ್ತಾರೆ. ಹೊಡಿಬಡಿ ಎಂಬ ಆಕ್ರಮಣ ಹೇಳಿಕೆಗಳು ಬಿಜೆಪಿಯ ಕೆಲವು ನಾಯಕರಿಗೆ ಫೇಮಸ್ ಆಗಿದೆ. ಬಿಜೆಪಿ ನಾಯಕರ ವಿವಾದಾತ್ಮಕ ಹೇಳಿಕೆಗಳ ಇತಿಹಾಸವು ನೋಡ್ತಾ ಹೋದರೆ ಒಂದು ರೀತಿಯಲ್ಲಿ ದೀರ್ಘವಾಗಿದೆ. ಉದಾಹರಣೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅಪರಾಧಿಗಳಿಗೆ ಗುಂಡಿನಿಂದ ಉತ್ತರ ನೀಡಿ ಎಂಬ ಶೈಲಿಯ ಸಂದೇಶವನ್ನು ನೀಡಿದ್ರು. ಇನ್ನು ಅನುರಾಗ್ ಠಾಕೂರ್ ಅವರು 2020ರಲ್ಲಿ ದೇಶದ ಗದ್ದಾರರಿಗೆ ಗುಂಡು ಹಾರಿಸಿ ಎಂದು ಹೇಳಿದ್ದು ದೊಡ್ಡ ವಿವಾದ ಸೃಷ್ಟಿಸಿತ್ತು.
ಪರ್ವೇಶ್ ವರ್ಮಾ ಮತ್ತು ಕಪಿಲ್ ಮಿಶ್ರಾ ಅವರ ಹೇಳಿಕೆಗಳು ಸಮುದಾಯಗಳ ನಡುವಿನ ಭಯ ಮತ್ತು ಧ್ರುವೀಕರಣವನ್ನು ಉತ್ತೇಜಿಸುತ್ತಿದ್ವು. ಇನ್ನು ಸಾಮಾಜಿಕ ಒಗ್ಗಟ್ಟನ್ನು ಹಾನಿ ಮಾಡಿ ಭಯ, ಆತಂಕ ಹರಡುವ ಮತ್ತು ಚುನಾವಣೆಯನ್ನು ಭಾವನಾತ್ಮಕ ಮಟ್ಟಕ್ಕೆ ಇಳಿಸುವ ತಂತ್ರವಾಗಿದೆ. ಈ ತಂತ್ರವು ಚುನಾವಣೆಯಲ್ಲಿ ಸಾಮಾನ್ಯ ಜನರಲ್ಲಿ ಭಾವನಾತ್ಮಕ ಪ್ರತಿಕ್ರಿಯೆಯನ್ನು ಉಂಟುಮಾಡುತ್ತದೆ. ಅಪರಾಧದ ವಿರುದ್ಧ ಕಠಿಣ ನಿಲುವನ್ನು ತೋರಿಸಿ ಮತದಾರರ ವಿಶ್ವಾಸ ಪಡೆಯುವುದು, ನಾವು ಅಧಿಕಾರಕ್ಕೆ ಬಂದರೆ ಮಾತ್ರ ಸುರಕ್ಷತೆ ಎಂಬ ಸಂದೇಶ ನೀಡುವುದಾಗಿದೆ. ಇವೆಲ್ಲವೂ ದೀರ್ಘಕಾಲವಾಗಿ ಸಮಾಜದಲ್ಲಿ ಧ್ರುವೀಕರಣ, ಭಯ ಮತ್ತು ಅಸಹಿಷ್ಣುತೆಯನ್ನು ಹೆಚ್ಚಿಸುವ ಅಪಾಯವಿದೆ. ನಿಜವಾದ ಚರ್ಚೆ ಅಭಿವೃದ್ಧಿ, ಉದ್ಯೋಗ, ಶಿಕ್ಷಣ ಮತ್ತು ಸುಧಾರಿತ ಕಾನೂನು ಸುವ್ಯವಸ್ಥೆಯ ಮೇಲೆ ನಡೆಯಬೇಕು. ಆದರೆ ಭಾರತೀಯ ರಾಜಕೀಯದಲ್ಲಿ ಆಕ್ರಮಣಕಾರಿ ಮಾತುಗಳು ಮತ್ತು ಭಾವನಾತ್ಮಕ ಭಾಷೆ ಇನ್ನೂ ಶಕ್ತಿಶಾಲಿ ಆಯುಧವಾಗಿ ಮುಂದುವರೆದಿದೆ. ಎನ್ಕೌಂಟರ್ ಸಂಸ್ಕೃತಿಗೆ ಉತ್ತೇಜನ ನೀಡಲಾಗ್ತಿದೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ದಿಲೀಪ್ ಘೋಷ್ ಅವರ ಹೇಳಿಕೆ ಕೇವಲ ಒಂದು ರಾಜಕೀಯ ಹೇಳಿಕೆಯಷ್ಟೇ ಅಲ್ಲ, ಅದು ಇಂದಿನ ರಾಜಕೀಯ ಭಾಷಣದ ದಿಕ್ಕಿನ ಸಂಕೇತವಾಗಿದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.